ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ತುಂಬ ಖುಷಿಯಾದಂತಹ ದಿನ. ಯಾಕಂದರೆ ಶ್ರೀಕೃಷ್ಣ ಪರಮಾತ್ಮರೇ ನಮ್ಮ ಮನೆಗೆ ಬಂದಿದ್ದಾರೆ ಅನ್ನುವಷ್ಟು ಖುಷಿಯಾಯಿತು ನನಗೆ. ಯಾಕಂದರೆ ಭಗವದ್ಗೀತೆ ಬುಕ್ಕು ತಗೋಬೇಕು, ಓದಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಇಲ್ಲಿ ಸುಮಾರು ಈ ಕಡೆ ನಾನಿರೋ ಹತ್ರ ಕೇಳಿದ್ದುಂಟು, ಎಲ್ಲೂ ಸಿಕ್ಕಿರಲಿಲ್ಲ ಬುಕ್ಕು. ಆಮೇಲೆ ನನ್ನ ಕೆಲ್ಸಕ್ಕೆ ಹೋಗೋ ಹತ್ರ ಒಂದೆರಡು ಸಲ ಅಲ್ಲಿ ಮಾರ್ತಾಯಿದ್ರು. ತೊಗೊಳ್ಳೋಣ ಅಂತ ಹೋಗಿ ಎಷ್ಟೊಂದು ಸಲ ತೊಗೊಳಕ್ಕಾಗಿಲ್ಲ. ಯಾಕೆಂದರೆ ಅದು 108 ಪ್ರಶ್ನೆ ತಲೆಯಲ್ಲಿ ಕನ್ನಡದಲ್ಲಿರುತ್ತಾ, ಇಂಗ್ಲೀಷಲ್ಲಿರುತ್ತಾ, ಆಮೇಲೆ ಹಳೆಗನ್ನಡದಲ್ಲಿರುತ್ತಾ, ಸಂಸ್ಕೃತದಲ್ಲಿರುತ್ತಾ, ಕನ್ನಡದಲ್ಲಿರುತ್ತಾ, ಅದೇನಾದರೂ ತೊಗೊಂಡು ಓದೋಕ್ಕಾಗಿಲ್ಲ ಅಂದರೆ ಏನು ಮಾಡೋದು ಅಂತ ಹೇಳಿಬಿಟ್ಟು ತೊಗೊಳಕ್ಕಾಗಿಲ್ಲ. ಎಷ್ಟೊಂದು ಸಲ ಕಾಲಿಟ್ಟು ಏನೋ ಕೇಳಿ ತೊಗೋಬೇಕು ಅನ್ನೋಕ್ಕೋಗಿ ಹಿಂದಕ್ಕೆ ಬಂದುಬಿಟ್ಟಿದ್ದೀನಿ. ನನ್ನ ಮಗಳಿಗಂತೂ ಭಗವದ್ಗೀತೆ ಓದೋಕ್ಕಂತೂ ತುಂಬ ಇಷ್ಟ. ಮಮ್ಮಿ ಭಗವದ್ಗೀತೆ ಓದಬೇಕು ಕೇಳು, ನಮ್ಮ ಮ್ಯಾಮ್ ಹೇಳ್ತಾಯಿದ್ರು ಮಮ್ಮಿ ಓದಬೇಕಂತೆ ಅಂತ. ನಾನು ಸುಮಾರು ಕಡೆ ಕೇಳಿ ಸಿಕ್ಕಿರಲಿಲ್ಲ. ಕೊನೆಗೂ ನಿಜವಾಗ್ಲೂ ಈ ರೀತಿ ನಮ್ಮ ಮನೆಗೆ ಬರ್ತಾರೆ ಶ್ರೀಕೃಷ್ಣ ಪರಮಾತ್ಮ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿಯಾಯಿತು ನನಗೆ. ನಿಜವಾಗ್ಲೂ ಈ ಬುಕ್ಕು ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಮ್ಮ ಸಿಸ್ಟರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸ್ವಲ್ಪ ಸ್ಕೂಲಲ್ಲಿ ಹೇಳ್ಕೊಡ್ತಾ ಇರ್ತಾರಲ್ವ, ಅದರಿಂದ ಮಕ್ಳಿಗೂ ಕ್ಯೂರಿಯಾಸಿಟಿ ಏನು ಹೆಂಗೆ ಭಗವದ್ಗೀತೆ ಯಾವ ಥರ ಅಂತ. ಅದರಿಂದ ಕೊನೆಗೂ ಸಿಕ್ತು ಬುಕ್ಕು. ಸ್ವಲ್ಪ ಇವಾಗ ನಾನು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಇವತ್ತು ಪೂಜೆ ಎಲ್ಲನೂ ಮುಗಿಸಿ ಅಲ್ಲಿಂದ ಸ್ಕೂಲಿಂದ ಬಂದಾದಮೇಲೆ ಪಕ್ಕದ ಮನೆಯಲ್ಲಿ ಪೂಜೆ ಇದೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಇಬ್ಬರು ಸ್ನಾನ ಮಾಡಿಸಿ ಇಬ್ರಿಗೂ ಬಟ್ಟೆ ಹಾಕಿ ಕಳಿಸಿದ್ದೆ. ಅಲ್ಲಿಂದ ಬಂದರು. ನಾನು ಪೂಜೆ ಮಾಡೋಕ್ಕೆ ನಾಳೆಗೆ ಹೂವು ಬೇಕು ಅಂತ ಹೇಳ್ಬಿಟ್ಟು ಹೂವು ತರಿಸಿದೆ. ನಾಳೆಗೆ ಬೆಳಿಗ್ಗೆ ಪೂಜೆ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವರಿಬ್ಬರನ್ನು ಕಳಿಸಿ ಹೂವು ತರಿಸಿ ಇಟ್ಕೊಂಡೆ ಮೊದಲೇ ಫ್ರಿಜ್ಗೆ. ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ಬಂದರು. ಪೂಜೆ ಮುಗಿಸ್ಕೊಂಡು ಬಂದಾದಮೇಲೆ ಇವ್ರದ್ದು ಆಟಗಳು, ಅವಳಾಡ್ತಾಳೆ ಅಂತ ಇವಳಾಡೋದು, ಇವಳಾಡ್ತಾಳೆ ಅಂತ ಅವಳಾಡೋದು. ಅವಳಂಗೆ ಕಿರ್ಚ್ಕೊಂಡು ಅವಳು ಊಲವು ಪಾಡ್ತಾ ಇರ್ತಾಳೆ. ಇವಳು ಅದ್ರ ಜೊತೆಗೆ ಸೇರಿಸ್ಕೊಂಡು ಸಾಂಗ್ ಹೇಳೋದು, ಇವಳು ನಗಾಡ್ಕೊಂಡು. ಒಟ್ಟಿನಲ್ಲಿ ಅವಳು ಆಟ ಆಡೋದು ಇವಳು ನಿಲ್ಲಿಸ್ಬೇಕು. ಹಿಂಗೆ ಇವ್ರದ್ದು ಜಗಳಗಳು ಹಿಂಗೆ ನಡೀತಾ ಇರ್ತವೆ. ಮನೇಲಿದ್ರೇ ಇದು, ಮನೆಗೆ ಬಂದರೆ ಇವ್ರ ಜಗಳಗಳು ಆಡೋದೇ ನಾನು ನೋಡಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಹಿಂಗೆ ಕಣೆ ಹಂಗೆ ಕಣೆ ಇವರಿಬ್ಬರು ಆಟ ಆಡೋದು ನೋಡಿ ಒಂದು ಹೊತ್ತೆಲ್ಲ ಜಗಳ ಆಡ್ತಾ ಇರ್ತಾರೆ, ಒಂದು ಹೊತ್ತೆಲ್ಲ ಚೆನ್ನಾಗಿ ಎಷ್ಟು ಖುಷಿಯಾಗಿ ನಗ್ತಾ ಇರ್ತಾರೆ ಅಂತ ನೀವು ನೋಡ್ತಾ ಇರ್ಬೋದು. ಇಲ್ಲಿ ತಾಳ ಹಾಕೊಂಡು ಇವಳು ಸಾಂಗ್ ಹೇಳ್ಬಿಟ್ಟು ಅವಳು ನಿಲ್ಲಿಸೋದು. ನಮ್ಮ ಹನ್ವಿಕಾ ಅಂತೂ ಸಖತ್ ಕಾಮಿಡಿ ಮಾಡ್ತಾ ಇರ್ತಾಳೆ. ನಮ್ಮ ಧನುಗಂತೂ ನಕ್ಕು ಸಾಕಾಗೋಯ್ತಾಳೆ. ಅವಳು ಒಂದೊಂದು ಆಟ ಆಡ್ತಾ ಇರುವಾಗಲೂ ಇವಳಿಗೆ ತುಂಬ ಖುಷಿ. ಅಷ್ಟು ನಗ್ತಾ ಇರ್ತಾಳೆ. ಅವಳ ಬಾಡಿನ ಅವಳಿಗೆ ಸ್ಟಿಫ್ನೆಸ್ ಇರೋದಿಲ್ಲ. ನಕ್ಕು ಬಿದ್ದೋಯ್ತಾಳೆ ಕೆಳಗಡೆ, ಅಷ್ಟು ಕಾಮಿಡಿ ಮಾಡ್ತಾ ಇರ್ತಾಳೆ. ಅದೊಂಥರ ಖುಷಿ. ನಮ್ಮ ಮುಖದಲ್ಲಿ ಯಾರೋ ಒಬ್ಬರು ಆ ನಗು ತರಿಸ್ತಾರಲ್ಲ, ತುಂಬ ಖುಷಿ. ಮಕ್ಕಳು ನಿಜವಾಗ್ಲೂ ಹೆಣ್ಣೋ ಗಂಡೋ ಅವ್ರ ಪೇರೆಂಟ್ಸ್ ಅಚ್ಚುಕಟ್ಟಾಗಿ ನೋಡಿಕೊಂಡ್ರೆ ಸಾಕು. ನಮ್ಮ ಚಿಕ್ಕ ಮಗಳು ಹುಟ್ಟಿದಾಗ ಹೆಣ್ಣಾಯಿತು ಅಂತ ನಿಜವಾಗ್ಲೂ ತುಂಬ ಅಳು ಬಂತು. ಆಮೇಲೆ ನಾನೇ ಸ್ವಲ್ಪ ದಿನ ಆದಮೇಲೆ ಅಂದ್ಕೊಂಡೆ, ನನಗೆ ಯಾರು ಸೂಕ್ತನೋ ದೇವರು ಅದನ್ನು ಲೆಕ್ಕಾಚಾರ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ದೇವರು ನನಗೆ ಈ ಭಿಕ್ಷೆಯನ್ನು ಕೊಟ್ಟಿದ್ದಾನೆ, 2 ಹೆಣ್ಮಕ್ಳು ಭಿಕ್ಷೆಯನ್ನು ಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ನಾನೇ ರಿಯಲೈಸ್ ಮಾಡಿಕೊಂಡೆ. ತುಂಬ ಖುಷಿಯಾಗುತ್ತೆ. ಮಕ್ಕಳು ಯಾರಾದ್ರೇನು, ಹೆಣ್ಣಾದ್ರೇನು ಗಂಡಾದ್ರೇನು ಒಳ್ಳೆ ಮಾರ್ಗ ಕಲಿಬೇಕು ಮಕ್ಕಳು ಅಷ್ಟೇ. ಇವತ್ತಿನ ಕಾಲದಲ್ಲಿ ಬೇಕಾಗಿರೋದು ಅದೊಂದೇ, ಒಳ್ಳೆ ಮಾರ್ಗ, ಒಳ್ಳೆ ಬುದ್ಧಿ ಕಲಿಬೇಕಷ್ಟೆ, ಇನ್ನೇನಿಲ್ಲ. ಖುಷಿಯಾಗಿರಬೇಕು ಅಷ್ಟೆ. ಹಾಗೆ ಸ್ವಲ್ಪ ಹೊತ್ತು ಊಲ ಊಪಾಡಿದ್ರು. ಇವಳು ಸ್ವಲ್ಪ ಸಾಂಗ್ ಹೇಳಿದ್ಲು. ಆಮೇಲೆ ಸ್ವಲ್ಪ ಅಣ್ಣೆಕಲ್ಲು ಆಟ ಆಡಿದ್ರು. ನಾವು ಆಟ ಆಡ್ತಾಯಿದ್ದಾರೆ. ಹಂಗೆ ನೈಸ್ ಕಲ್ಲುಗಳು ಕೆಲಸ ಮನೆಗಳಿಂದ ನಾನು ತಂದು ಇಟ್ಟಿದ್ದೆ. ಒಂದು 4-5 ಅನ್ಕೋತೀನಿ ತಂದಿಟ್ಟಿದ್ದೆ. ಸ್ವಲ್ಪ ಅಣ್ಣೆಕಲ್ಲು ಆಟ ಆಡಿದ್ರು. ಆಮೇಲೆ ಬಾಯಲ್ಲಿ ಕುತ್ಕೋ ಬಂಡಿ ಥರ ಆಟ ಆಡೋಣ ಅಂತ ಹೇಳ್ಬಿಟ್ಟು ಅವಳನ್ನು ಕರೆದ್ಲು. ಇವಳು ಡ್ಯಾನ್ಸ್ ಮಾಡಿದ್ಲು. ಮಕ್ಕಳು ಒಂಥರ ಖುಷಿಯಾಗುತ್ತೆ ನೋಡೋಕ್ಕೆ. ಹಾಗೆ ಇವತ್ತು ಎಣ್ಣೆ ಖಾಲಿ ಆಗಿಬಿಟ್ಟಿತ್ತು, ಪೂರ್ತಿ ಖಾಲಿ ಆಗಿಬಿಟ್ಟಿತ್ತು. ನಾನು ಸಲ ಈ ಥರ 5 ಲೀಟ್ರ್ ಕ್ಯಾನಲ್ಲೇ ನಾನು ಹೋಗಿ ಎಣ್ಣೆ ಹಾಕಿಸ್ಕೊಂಬರೋದು, ಗಾಣದ ಎಣ್ಣೆನೇ ತರೋದು.
ಇವಾಗ ಎಲ್ಲನ ತೊಳೆದು ಇಟ್ಟಿದ್ದೆ, ಬೆಳಗ್ಗೆ ಹಾಕಿಸ್ಕೊಬರೋಣ ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನಾಗಿ ತೊಳೆದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಒರೆಸ್ಬಿಟ್ಟು ನೀರೆಲ್ಲ ಹೋಗುವ ಥರ ಹಾರಾಕಿದ್ದೆ. ಇಲ್ಲಾಂದರೆ ಅದಕ್ಕೆ ಬಿಡಿಸ್ಕೊಬರ್ಬೋದು, ಬಟ್ ಸ್ಮೆಲ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನ ತೊಳೆದು ಹಾರಾಕಿ ಅದನ್ನು ಕಾಟನ್ ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡು ಇಟ್ಟಿದ್ದೆ. ಬರೋ ಅಷ್ಟರೊಳಗೆ ನಾನು ಕೆಲಸದಿಂದ ಬರೋಷ್ಟರೊಳಗೆ ತೊಳೆದು ಹಾರಾಕ್ಬಿಟ್ಟು ಹೋಗ್ಬಿಟ್ಟಿದ್ದೆ, ಇಟ್ಟಿದ್ದೆ. ಆಮೇಲಿಂದ ಬಂದು ಹೋಗಿ ಕೊಬ್ಬರಿ ಎಣ್ಣೆ ಬಿಡಿಸ್ಕೊಬಂದೆ. ಎಷ್ಟು 5 ಲೀಟ್ರ್ ಕ್ಯಾನ್ ಅದು ಪೂರ್ತಿ ಬರುತ್ತೆ. ಒಂದು 200 ಗ್ರಾಮ್ ತೆಗೆದು ಒಂದು 200-300 ಗ್ರಾಮ್ ಅದು ಕ್ಯಾನ್ ತೆಗಿತಾರೆ ಅನ್ಕೋತೀನಿ. 5 ಲೀಟ್ರ್ ಕರೆಕ್ಟಾಗಿ ಇಡ್ಸುತ್ತೆ. 5 ಲೀಟ್ರ್ ಕೇಳಿಕೊಂಡೆ ನಾನು ಶಾಪಲ್ಲಿ ತಂದಿದ್ದು. ಸಲ ನಾನು ಈ ಥರ 5 ಲೀಟ್ರ್ ತೊಗೊಬಿಟ್ರೆ ಸುಮಾರು ದಿನ ಬರುತ್ತೆ. ನಾನು ಅಲ್ಲಲ್ಲೇ ಹೋಗಿ ಎಣ್ಣೆ ತರಕ್ಕೆ ಹೋಗಲ್ಲ. ನಮ್ಮ ಮನೆ ಹತ್ರನೇ ಶುದ್ಧ ಗಾಣದ ಎಣ್ಣೆ ಚೆನ್ನಾಗಿ ಆಡಿಸ್ತಾರೆ, ಫ್ರೆಶ್ಶಾಗಿ ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಫ್ರೆಶ್ಶಾಗಿ ಕೊಬ್ಬರಿ ಎಣ್ಣೆ ಅಂತ. ನಾಳೆ ಕೊಬ್ಬರಿ ಎಣ್ಣೆ ಬಳಸೋಕೆ ಹಿಡ್ದು ಒಂದು 5-6 ವರ್ಷನೇ ಆಯಿತು. ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ ಸಖತ್ತಾಗಿರುತ್ತೆ ಫ್ರೆಶ್ಶಾಗಿ. ಎಲ್ಲನೂ ಸ್ಟೀಲ್ಗಳಿಗೆ ಹಾಕಿಟ್ಟಿರ್ತಾರೆ, ಯಾವುದು ಪ್ಲಾಸ್ಟಿಕಲ್ಲಿ ಏನು ಕೊಡಲ್ಲ, ಸ್ಟೀಲಲ್ಲೇ ಹಾಕಿಟ್ಟಿರ್ತಾರೆ. ಫ್ರೆಶ್ಶಾಗಿ ಬೇಕು ಅಂದರೆ ಅಲ್ಲೇ ಆಡಿಸಿ ಅಲ್ಲೇ ಕೊಡ್ತಾರೆ. ಒಂದೊಳ್ಳೆ ಹೆಲ್ದಿ ಆಯಿಲ್ ತಿನ್ನಬೇಕು. ಇವತ್ತಿನ ಕಾಲದಲ್ಲಿ ಎಲ್ಲ ಆಯಿಲಲ್ಲೇ ಎಷ್ಟೋ ಕಾಯಿಲೆಗಳು ಬರೋದು. ಅದಕ್ಕೋಸ್ಕರ ನಾನು 5-6 ವರ್ಷನೇ ಆಯಿತು ನಾನು ಪ್ಯಾಕೆಟ್ ಆಯಿಲ್ ಯೂಸ್ ಮಾಡಲ್ಲ. ಆದರೂ ಯೂಸ್ ಮಾಡ್ತೀವಿ ಅಂತಂದರೆ ಯಾವತ್ತೋ ಒಂದಿನ ಬಜ್ಜಿ ಬೋಂಡ ಮಾಡಿದ್ರೆ ಪ್ಯಾಕೆಟದ್ದು ಯೂಸ್ ಮಾಡ್ತೀನಿ ಅಷ್ಟೇ, ಇಲ್ಲಾಂದರೆ ಯೂಸ್ ಮಾಡೋಕ್ಕೆ ಹೋಗಲ್ಲ. ಆಲ್ಮೋಸ್ಟ್ ನಾಷ್ಟಗಳಿಗೆ ಕೊಬ್ಬರಿ ಎಣ್ಣೆ ಇಲ್ಲಾಂದರೆ ಕಡಲೆಕಾಯಿ ಎಣ್ಣೆ ಅಷ್ಟೇ ಯೂಸ್ ಮಾಡೋದು. ಎಣ್ಣೆ ಬಿಡ್ಸ್ಕೊಬಂದು ಇಟ್ಬಿಟ್ಟು ಮಧ್ಯಾಹ್ನ 2 ಮನೆ ಅಡುಗೆ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ನಮ್ಮ ಮನೇಲಿ ಅಡುಗೆ ಮಾಡ್ತಾಯಿದ್ದೀನಿ. ರೆಡ್ ರೈಸು 1 ಕಪ್ ಅದರಲ್ಲಿ ಉನಿ ಹಾಕಿದ್ರೆ ಅವನಿಗೆ ರೆಡ್ ರೈಸ್ ತಿನ್ನೋಕೆ ಹೇಳವ್ರೆ. ಅವರು ವೈಟ್ ರೈಸ್ ತಿನ್ನೋಂಗಿಲ್ಲ. ಅವ್ರ ಮಂಡಿ ನೋವಿಗೆ ಅದೇನೋ ಫುಡ್ ಟೆಸ್ಟ್ ಎಲ್ಲ ಮಾಡ್ತಾರಲ್ಲ, ಅದರಲ್ಲಿ ವೈಟ್ ರೈಸ್ ತಿನ್ನೋಂಗಿರಲಿಲ್ಲ, ರೆಡ್ ರೈಸ್ ತಿನ್ನಬೇಕು. ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ಸಪ್ರೇಟಾಗಿ ಅಕ್ಕಿ ತಂದು ರೆಡ್ ರೈಸ್ಗೆ ಅನ್ನಕ್ಕಿಟ್ಟಿದ್ದೆ. ಹಾಗೆ ಉಪ್ಸಾರು ಮತ್ತು ಒಂದು ಕಟ್ ಸೊಪ್ಪು ತಂದಿದ್ದೆ, ಸಬ್ಸಿಗೆ ಸೊಪ್ಪು ಮತ್ತು ಒಂದು ಚಿಲ್ಕಿರುವೆ ಸೊಪ್ಪೇನೋ ತಂದುಬಿಟ್ಟು ಇದರ್ಧ ಇದ್ರ ಜೊತೆ ಬೇಯಿಸ್ಬಿಟ್ಟು ಪಲ್ಯ ಮಾಡಿ ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಹೆಸ್ರು ಕಾಳು ಬೇಯಾಕ್ತಾಯಿದ್ದೀನಿ. ಹೆಸ್ರು ಕಾಳು 1 ವಿಷಲ್ ಬಂದರೆ ಸಾಕು. ಯಾಕೆ ನಾವು ಸೊಪ್ಪು ಹಾಕ್ತೀವಲ್ವ, ಸೊಪ್ಪು 1 ವಿಷಲ್ ಅದನ್ನು 1 ವಿಷಲ್ ಬರ್ಸ್ಕೊಂಡ್ರೆ ಕರೆಕ್ಟಾಗಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದೋಗುತ್ತೆ. ಅದರಿಂದ ಈಗ ಒಂದು ಮನೆಗೆ ಹೋಗ್ತೀನಲ್ಲ, ಆ ಮನೆಯವ್ರು ಏನು ಮಾಡ್ತಾರೆ ಗೊತ್ತಾ, 1 ವಿಷಲ್ ಹೆಸ್ರು ಕಾಳು ವಿಷಲ್ ಬರ್ಸ್ಕೊಂಡು ಸೊಪ್ಪನ್ನ 2 ವಿಷಲ್ ಬರ್ಸ್ಕೊತಾರೆ. ಯಾಕಂದರೆ ಸೊಪ್ಪು ಮತ್ತು ಹೆಸ್ರು ಕಾಳು ಎರಡೂ ನೀಟಾಗಿ ಬೆಂದೋಗಿರುತ್ತೆ. ಯಾಕೆಂದರೆ ಅವ್ರಿಗೆ ಅದೇ ಥರ ಇರಬೇಕಂತೆ, ಬೆಣ್ಣೆ ಥರ ಇರುತ್ತೆ ಅಲ್ವ. ಈಗ ಕಾಳು ಸ್ವಲ್ಪ ಬೆಂದೋಗಿದೆ ಅಂತಂದರೆ ಅದಕ್ಕೆ ಸೊಪ್ಪು ಹಾಕಿದಾಗ ಅದು ಹೆಂಗಿರುತ್ತೆ ಹೇಳಿ, ತುಂಬ ಅದರ ಅಂಶ ಎಲ್ಲ ಬಿಟ್ಟೋಗಿರುತ್ತಲ್ವ, ಆವಾಗ ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಅದರಿಂದ ಅವ್ರಿಗೆ ಆ ಥರ ಇಷ್ಟಪಡ್ತಾರೆ. ಅದೇ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರಲ್ಲ, ಅದೇ ಥರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೇಲೂ ಅದೇ ಥರ ಕಾಳೆಲ್ಲ ನೀಟಾಗಿ ಬೇಯಿಸ್ಬಿಟ್ಟು ಪಲ್ಯ ಮಾಡಿದೆ. ಸಖತ್ತಾಗಿತ್ತು, ಸೂಪರಾಗಿತ್ತು. ಅಂದರೆ ಅದು ಡ್ರೈ ಪಲ್ಯ, ಅದಕ್ಕಿಂತ ಇದು ಸ್ವಲ್ಪ ನೀರಿನ ಅಂಶ ಇರುತ್ತೆ, ಎಲ್ಲ ಬೆಂದೋಗಿರುತ್ತೆ ಅಲ್ವಾ, ಇದು ಚೆನ್ನಾಗಿತ್ತು, ಟೇಸ್ಟಿಯಾಗಿರುತ್ತೆ. ಫಸ್ಟು ಕಾಳುಗಳು 1 ವಿಷಲ್ ಕೂಗಿಸ್ಕೊಂಡ್ವಿ. ಆಮೇಲೆ ವಿಷಲ್ ಆರಾದಮೇಲೆ ಈ ಸೊಪ್ಪು ತೊಳೆದಿಟ್ಕೊಂಡಿದ್ನಲ್ಲ, ಸೊಪ್ಪು ತೊಳೆದ್ಬಿಟ್ಟು ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಇವಾಗ 2 ಅಥವಾ 3 ವಿಷಲ್ಲು 2 ಸಾಕು. ಇಲ್ಲ ಅಜ್ಜಿ ತಾತಂದರು ಅವರು ಇದ್ದಾರೆ, ಅವ್ರಿಗೆ ಸ್ವಲ್ಪ ಬೆಂದೋಗಿರಬೇಕು ಅಂತಂದರೆ ಒಂದು 3 ವಿಷಲ್ ಹಾಕ್ಕೊಂಡ್ರೆ ಸಾಕು. ಬೆಣ್ಣೆ ಥರ ಆಗಿರುತ್ತೆ ಕಾಳುಗಳು. ಇದು ಉಪ್ಸಾರಿಗೆ ನಾನು ಸೈಡ್ಗೆ ಇಟ್ಕೊಂಡೆ. ಅದನ್ನು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಪಲ್ಯ ಮಾಡಿಕೊಂಡೆ. ಮತ್ತು ಇಲ್ಲಿ ಇವಾಗ ಮುದ್ದೆಗೂ ಇಟ್ಕೊಂಡೆ. ಅನ್ನನೂ ಆಯಿತು, ಸಾಂಬಾರು ಆಯಿತು, ಪಲ್ಯನೂ ಆಯಿತು, ಮತ್ತು ಮುದ್ದೆನೂ ಆಯಿತು. ಇವಾಗ ಪಲ್ಯಕ್ಕೆ ಒಗ್ಗರಣೆಗೆ ಹಾಕತ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ, ಒಣಮೆಣ್ಸಿನ್ಕಾಯಿ. ಆದಷ್ಟು ಒಣಮೆಣ್ಸಿನ್ಕಾಯಿನೇ ಯೂಸ್ ಮಾಡಿ. ಹಸಿರು ಮೆಣಸಿನ್ಕಾಯಿ ತುಂಬ ಗ್ಯಾಸ್ಟ್ರಿಕ್ ಅದು. ಯಾಕೆ ಅಂದರೆ ನಾನೊಂದು ಡಾಕ್ಟ್ರ್ ಮನೆಗೆ ಹೋಗ್ತಾ ಇದ್ದೆ, ಆ ಮನೆಯವರು ಎಲ್ಲದಕ್ಕೂ ಬರೀ ಒಣಮೆಣ್ಸಿನ್ಕಾಯಿ ಒಗ್ಗರಣೆನೇ ಹಾಕಿಸ್ತಾ ಇದ್ದಿದ್ದು. ಹಸಿರು ಮೆಣಸಿನ್ಕಾಯಿ ಒಂದು ಚೂರು ಬಳಸ್ತಾ ಇರಲಿಲ್ಲ, ಏನೋ ಚಟ್ನಿಗೆ ಬಳಸ್ತಾ ಇದ್ರು ಅಷ್ಟೇ ಅವರು. ಎಣ್ಣೆ, ಸಾಸಿವೆ, ಕರಿಬೇವು, ಒಣಮೆಣ್ಸಿನ್ಕಾಯಿ, ಸೊಪ್ಪು ಕಾಳುಗಳು ಹಾಕ್ಬಿಟ್ಟು ಲಾಸ್ಟಲ್ಲಿ ಕಾಯಿ ತುರಿ ಉದುರಿಸಿದ್ರೆ ಪಲ್ಯ ರೆಡಿ. ನಿಜವಾಗ್ಲೂ ಚೆನ್ನಾಗಿತ್ತು, ಬೆಂದೋದ್ರೂ ಚೆನ್ನಾಗಿರುತ್ತೆ, ಸೊಪ್ಪು ಸಖತ್ತಾಗಿರುತ್ತೆ. ಡ್ರೈ ಪಲ್ಯ ಒಂದು ಸ್ವಲ್ಪ ತಿಂದಾದ್ಮೇಲೆ ಬೇಜಾರಾಗುತ್ತೆ, ಬಟ್ ಇದು ಬೇಜಾರಾಗಲ್ಲ, ತಿನ್ನಬೇಕು ಅನ್ನಿಸ್ತಾನೆ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.